ಪಕ್ಕ ಬ್ಯಾಚುಲರ್ಸ್ ಕೂಡ ಈ ರೀತಿಯಾಗಿ ಮಾಸ್ಟರ್ ಶೆಫ್ ಥರ ಅಪ್ಪಟ ಮನೆ ರುಚಿಯ ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋದಾದರೆ ಇವತ್ತಿನ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಬೇಕು. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೇಸ್ ಫ್ಯಾಮಿಲಿ ಕಿಚನ್ ಅಪ್ಪಟ ಮನೆ ರುಚಿ. ಇವತ್ತಿನ ಸ್ಪೆಷಲ್ ಡಿಶ್ ಬಂದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಮಾಡೋಕ್ಕೆ ತುಂಬ ಸುಲಭ, ಆದರೆ ಟೇಸ್ಟ್ ಮಾತ್ರ ಡಬ್ಬಲ್. ಮೊದಲಿಗೆ ಅರ್ಧ kg ಚಿಕನ್ನ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ವಿ. ನೀರೆಲ್ಲ ಸೋಸಾದ್ಮೇಲೆ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ ತೊಗೊಂಡಿದ್ವಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಗಾರ್ನಿಷಿಂಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀವಿ. ಹಾಗೆಯೇ ಮ್ಯಾರಿನೇಟ್ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಮೊಸರು. ಇದು ಕೂಡ 2.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ. ಹಾಗೆಯೇ ರುಚಿ ಇನ್ನಷ್ಟು ಚೆನ್ನಾಗಿರೋದಕ್ಕೋಸ್ಕರ ಓರಿಗ್ಯಾಮ್ನ ನಾವಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ. ಈಗ ಚಿಕನ್ ಮಸಾಲ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾರ್ಮಲ್ ರೂಮ್ ಟೆಂಪ್ರೇಚರು ಅಥವಾ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಎತ್ತಿಟ್ಬಿಡಿ. ಈಗ ಒಂದು ಬಾಣಲೆಯಲ್ಲಿ ನೀರು ತೊಗೊಂಡು ಸ್ಟೀಮರು ಅಥವಾ ತಟ್ಟೆ ಇಡ್ಲಿ ಮಾಡೋವಂಥ ಪಾತ್ರೆಯಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆಯೇ ಪಾಲಕ್ ಸೊಪ್ಪು, ಇದೇ ಮೇನ್ ಇಂಗ್ರೀಡಿಯೆಂಟ್ಸು ಕಲರ್ಗೋಸ್ಕರ. ಇದನ್ನು ನಿಧಾನವಾಗಿ ಲೋ ಫ್ಲೇಮಲ್ಲೇ ನೀವು ಇದನ್ನ ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಸೊಪ್ಪನ್ನ ಕೂಗಿಸ್ಕೋಬೇಡಿ. ನಿಧಾನವಾಗಿ ಸ್ಟೀಮರಲ್ಲಿ ಇಟ್ಕೊಂಡು ಇದು ಆದಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೂ ಅಷ್ಟೇ ಸೊಪ್ಪು ನಾವೇನು ಸ್ಟೀಮ್ ಮಾಡಿಟ್ಟಿರ್ತೀವಿ ಅದು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಿರಬೇಕು. ಕೆಲವೊಬ್ಬರು ಈ ಟೈಮಲ್ಲೇ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ರುಬ್ಕೊತಾರೆ. ಬಟ್ ನಾವಿಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಜಸ್ಟ್ ಸೊಪ್ಪನ್ನು ಮಾತ್ರ ನಾವು ಸ್ಟೀಮ್ ಮಾಡಿಕೊಂಡು ರುಬ್ಕೊಂಡಿದ್ದೀವಿ. ಈಗ ಒಂದು ಕುಕ್ಕರ್ಗೆ 2.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ನೋಡಿ, ಯಾವುದೇ ಒಂದು ನಾಟಿ ಸ್ಟೈಲ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕು. ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ 2.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕುಕ್ಕರಲ್ಲಿ ಇಟ್ಕೊಂಡು ಕಾಸ್ಕೊಂಡಾದಮೇಲೆ ಪಲಾವ್ ಸಾಮಾನು ಹಾಕ್ಕೋಬೇಕು. ನೀವು ಮೊದಲಿಗೆ ಮರಾಠಿ ಮೊಗ್ಗು, ಪಲಾವ್ ಎಲೆ, ಚಕ್ಕೆ, ಲವಂಗ ಇಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಫ್ಲೇಮು ಮೀಡಿಯಮಲ್ಲಿದ್ದರೆ ತೊಂದರೆ ಇಲ್ಲ. ಇದಾದಮೇಲೆ ಇದೇ ಟೈಮಲ್ಲಿ ನೀವು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋಬೇಕು. ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ತಳ ಸೀದಿರೋ ರೀತಿಯಾಗಿ ನೀವು ಚೆನ್ನಾಗಿ ಬಾಡಿಸ್ಕೋಬೇಕು. ಒಗ್ಗರಣೆಗೆ 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಈಗಾಗಲೇ ಚಿಕನ್ ಮ್ಯಾರಿನೇಟ್ಗೋಸ್ಕರ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ವಿ. ನಾಟಿ ಸ್ಟೈಲ್ ಚಿಕನ್ಗೆ ಆಗಿರ್ಬೋದು ಅಥವಾ ಕರಿಗೆ ಆಗಿರ್ಬೋದು, ಈರುಳ್ಳಿ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಅಷ್ಟೇ ಬ್ರೌನ್ ಕಲರ್ ಬರೋ ತನಕನೂ ನೀವು ಫ್ರೈ ಮಾಡಿಕೊಂಡೇ ಇರಬೇಕು. ಯಾವುದೇ ಕಾರಣಕ್ಕೂ ಶುಂಠಿ ಹಾಕಿದ್ಮೇಲೆ ಅಥವಾ ಈರುಳ್ಳಿ ಹಾಕಿದ್ಮೇಲೆ ತಳ ಹಿಡಿಯೋದೇ ರೀತಿಯಾಗಿ ನೀವು ನೋಡ್ಕೋಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಅಥವಾ ಗೋಲ್ಡನ್ ಕಲರ್ ಅಂತಾರಲ್ವ, ಅಲ್ಲಿ ತನಕ ನೀವು ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ 1 ಮೀಡಿಯಮ್ ಸೈಜು ಟೊಮೆಟೊನ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಕೂಡ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಶುಂಠಿ ಹಾಕಿ, ಈರುಳ್ಳಿ ಹಾಕಿ, ಟೊಮೊಟೊ ಹಾಕಿದ ತಕ್ಷಣವೇ ಆ ಒಂದು ಫ್ಲೇವರ್ ಬರುತ್ತಲ್ವ, ಆವಾಗಲೇ ನಮ್ಮ ಡಿಶ್ಶು ಗೆದ್ದಂಗೆ ಅಂತಲೇ ಹೇಳ್ಕೊಬೋದು. ಈಗ ಇದಾದಮೇಲೆ ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆಯೇ ಪಾಲಕ್ ಸೊಪ್ಪನ್ನ ಈ ಒಂದು ಪೇಸ್ಟನ್ನ ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ ತಳ ಹಿಡಿದೇ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ತಿದ್ದೀರಲ್ವ ಫ್ರೆಂಡ್ಸ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು 1 ರೌಂಡು ಕುದ್ದಾದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋಂತಹ ಚಿಕನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಪ್ರಾಸೆಸ್ಸು ತುಂಬಾ ಸುಲಭ, ಯಾರು ಬೇಕಾದರೂ ಮಾಡ್ಬೋದು. ಅಡುಗೆನೇ ಮಾಡೋಕ್ಕೆ ಬರಲ್ಲ ಗುರು ನಮಗೆ ಅನ್ನೋರು ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಅವ್ರಿಗೂ ಶೇರ್ ಮಾಡಿ. ನಿಜವಾಗ್ಲೂ ಈ ಒಂದು ಪ್ರಾಸೆಸ್ನ ಫಾಲೋ ಮಾಡಿರೋರು ಚಿಕನ್ ಬಿರಿಯಾನ ಅದ್ಭುತವಾಗಿ ಮಾಡ್ತಾರೆ. ಅದಂತೂ 100% ಗ್ಯಾರಂಟಿ. ಹೋಟ್ಲಲ್ಲಿ ತಿನ್ನೋ ಥರನೇ ನೀವು ಮನೆಯಲ್ಲಿ ಅಪ್ಪಟ ಮನೆ ರುಚಿಯಂತಹ ಒಂದು ಬಿರಿಯಾನಿ ನೀವು ತಿಂತೀರ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗಾಗಲೇ ಮ್ಯಾರಿನೇಟ್ ಮಾಡೋದಕ್ಕೂ ಕೂಡ ನಾವು ಉಪ್ಪನ್ನ ಉಪಯೋಗಿಸ್ಕೊಂಡಿದ್ವಿ. ಈಗ ಫ್ರೈ ಮಾಡಬೇಕಾದ್ರೂ ಅಷ್ಟೇ ಚಿಕನ್ ಹಾಕ್ಕೊಂಡ್ಮೇಲೆ ಕೂಡ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1.5 ಟೇಬಲ್ ಸ್ಪೂನಷ್ಟು ಇರದೇ ಇರುವಂತಹ ಮೊಸರನ್ನ ಹಾಕ್ಕೋಬೇಕು. ಇದು ಕೂಡ ಅಷ್ಟೇ
ಮ್ಯಾರಿನೇಟ್ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡ್ಕೊಂಡಿದ್ವಿ. ನೀವು ನಾನ್ ವೆಜ್ ಮಾಡಬೇಕಾದ್ರೆ ಮೊಸರು ಎಷ್ಟು ಉಪಯೋಗಿಸ್ತೀರೋ ಅಷ್ಟು ಚೆನ್ನಾಗಿ ನಾನ್ ವೆಜ್ ಐಟಮ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಕುದೀತಿದೆ. ಎಣ್ಣೆ ಬಿಟ್ಕೊಳ್ಳೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ನಾವು ಬಿಸಿ ಮಾಡ್ಕೋಬೇಕು. 3 ಜನಕ್ಕೆ ನಾವು ಬಿರಿಯಾನಿ ಮಾಡ್ತಿರೋದ್ರಿಂದ ಇಲ್ಲಿ 1 ಗ್ಲಾಸಷ್ಟು ಅಕ್ಕಿನ ಈಗಾಗಲೇ ತೊಳೆದು ನೆನೆಸಿಟ್ಕೊಂಡಿದ್ವಿ. ನೀವು ಅಷ್ಟೇ 1 ಗ್ಲಾಸ್ ಅಂದರೆ 2 ಗ್ಲಾಸ್ ನೀರು ಹಾಕ್ಕೊಂಡು ನೀವು ವಿಷಲ್ಗೆ ಇಟ್ಕೋಬೇಕು. 2 ಗ್ಲಾಸ್ ಅಂತ ಹೇಳಿದ್ರೆ 4 ಗ್ಲಾಸ್ ಅಂದರೆ ಅದರ ಡಬಲ್ ಹಾಕ್ಕೊಂಡು ನೀವು ಬಿರಿಯಾನಿನ ಮಾಡ್ಕೋಬೋದು. ಈಗ ಚೆನ್ನಾಗಿ ತೊಳೆದಿರೋಂಥ ಅಕ್ಕಿ ಹಾಕಿದ್ಮೇಲೆ 1 ರೌಂಡು ಈ ರೀತಿಯಾಗಿ ನೀವು ತಿರ್ಸಿಟ್ಕೋಬೇಕು. ಹಾಗೆಯೇ ಈ ಒಂದು ಟೈಮಲ್ಲಿ ಖಾರ ಉಪ್ಪು ಯಾವ ರೀತಿಯಾಗಿದೆ ಅಂತ ನೋಡಿಕೊಂಡು ಸ್ವಲ್ಪ ಏನಾದರೂ ಕಮ್ಮಿ ಇತ್ತಂದರೆ ನೀವು ಹಾಕ್ಕೋಬೋದು. ಈಗ ಕೊನೆಯದಾಗಿ ನಾವು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀವಿ. ಇದು ಅಷ್ಟೇ ಈ ಒಂದು ಟೈಮಲ್ಲಿ ಹಾಕ್ಕೊಂಡಾಗ ಆ ಬಿರಿಯಾನಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಖಾರ ಕಮ್ಮಿ ಇತ್ತು ಅಂಥೇಳಿ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ದೀವಿ. 2 ವಿಷಲ್ ಆದಮೇಲೆ ನೀವೇ ನೋಡ್ತೀರಾ ಎಷ್ಟು ಅದ್ಭುತವಾದಂತಹ ಬಿರಿಯಾನಿ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನ ತುಂಬ ಜನ ಇಷ್ಟಪಡ್ತೀರ ನೀವು. ಯಾರೇ ಆಗಲಿ ಕೂಡ ಫ್ರೆಂಡ್ಸು ಅಥವಾ ಪಾರ್ಟಿ ಏನಾದರೂ ಇದ್ದರೆ ಈ ರೀತಿಗೆ ಮಾಡ್ಕೊಂಡು ತಿನ್ನಿ. ಯಾವ ರೀತಿಯಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ.